ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತಿನ ಲಾಗ್ ಶುರು ಮಾಡಿದ್ದೀನಿ. ಇವತ್ತೇನೆಂದರೆ ಅಳಸಂದೆ ಕಾಳು ಹಾಕಿ ಜಣೆ ನೋವು ಥರದ್ದು ಇಟ್ಕೊಂಡಿದ್ದೀನಿ. ಅದು ಸೊಪ್ಪು ಹೆಸರು ಅಳಸಂದೆ ಕಾಳು ಹಾಕಿ ಹೆಸರು ಮಾಡ್ತಾಯಿದ್ದೀನಿ. ನೋಡಿ, ಇವತ್ತು ಲಾಗ್ ಶುರು ಮಾಡಿದ್ದೀನಿ. ನಮ್ಮ ಕಡೆ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ. ನೋಡಿ, ಈಗ ಅಳಸಂದೆ ಕಾಳು ಬೇಯಕ್ಕೆ ಇಟ್ಕೊಳೋದಕ್ಕೆ ನೀರು ಇಡ್ತಾಯಿದ್ದೀನಿ. ಈಗ ಅದನ್ನು ತೋರಿಸ್ತಾಯಿದ್ದೀನಿ. ನೋಡಿ, ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಇಟ್ಕೋಬೇಕು. ನಾನೊಂದು ಚಂಬಷ್ಟು ಹಾಕಿದ್ದೀನಿ. ಬೇರೆ ಇನ್ನೊಬ್ರು ಇದ್ದಿರೋ ವೀಡಿಯೋ ಮಾಡೋದಕ್ಕೆ ಚೆನ್ನಾಗಿರೋದು. ಒಬ್ಬರೇ ಇರೋದ್ರಿಂದ ನಾವು ಒಬ್ಬರೇ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಾನೊಂದು ಚಂಬಷ್ಟು ಹಾಕಿದ್ದೀನಿ ನೀರು ಕುಕ್ಕರಲ್ಲಿ. ಇವು ಸ್ವಲ್ಪ ಕಾಯಬೇಕು. ಕಾದಾದ್ಮೇಲೆ ಅಳಸಂದೆ ಕಾಳು ಹಾಕಬೇಕು. ನೋಡಿ, ಇಲ್ಲಿದ್ದಾವಲ್ಲ ಅಳಸಂದೆ ಕಾಳು, ಇದು ಸ್ವಲ್ಪ ಹಾಕ್ಬಿಟ್ಟು ನೀರು ಕಾದಾದ್ಮೇಲೆ ಕಾಳು ಹಾಕಬೇಕು. ನೀರು ಕಾದ್ಮೇಲೆ ಆಮೇಲೆ ಕಾಳು ಬೆಂದಾದ್ಮೇಲೆ ಜಣೆ ಹೂವು ಹಾಕಬೇಕು. ಇದು ನಮ್ಮ ಗಿಡದಲ್ಲಿ ಕಿತ್ಕೊಬಂದಿದೆ. ಮನೆ ಹತ್ರನ ಹಾಕ್ಕೊಂಡಿದ್ದೀನಿ ಜಣೆ ಹೂವಿನ ಗಿಡ. ಒಂದು ವಿಡಿಯೋದಲ್ಲಿ ನೋಡ್ತಿದ್ದೆ ಜಣೆ ಹೂವು ಗಿಡ ನೋಡಿ ಇದು ಅಂತ. ಇದು ಚೆನ್ನಾಗಿರುತ್ತೆ. ಸೊಪ್ಪು ಹೆಸರು ಮಾಡ್ತೀವಲ್ಲ, ಬಸ್ ಸಾಂಬಾರು ಮಾಡ್ತೀವಲ್ಲ, ನಮ್ಮ ಕಡೆ ಸೊಪ್ಪಿನ ಸಾರು ಸೊಪ್ಪು ಹೆಸರು ಅಂತೀವಿ. ನಿಮ್ಮ ಕಡೆ ಏನಂತೀರ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅಳಸಂದೆ ಕಾಳು ಬೆಂದಾದ್ಮೇಲೆ ಇದು ಜಣೆ ಹೂವು ಹಾಕಬೇಕು. ಹೇಳ್ತಾ ಹೋಗ್ತೀನಿ, ವಿಡಿಯೋ ಮಾಡಿ ನಿಮಗೆ ಯಾವ ಥರ ಮಾಡಬೇಕು ಏನೇನು ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ. ನೋಡಿ, ಹಂಗೆ ಮಳ್ತಿದೆ. ಈಗ ಅಳಸಂದೆ ಕಾಳು ಹಾಕೋಣ. ನಿಮಿಷ ನೋಡಿ, ಈಗ ಮಳ್ತಿದೆಯಲ್ಲ. ಈಗ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಇದು ಅಳಸಂದೆ ಕಾಳು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಳ್ಳದ್ರಲ್ಲಿ ಹಾಕ್ಬಿಟ್ನೆ. ಈಗ ತೊಳೆದು ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ. ನೋಡಿ, ಎಷ್ಟು ಬೇಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು. ನೋಡಿ, ಈಗ ಬೆಂದಿದ್ದಾವೆ. ಜಣೆ ಹೂವು ಹಾಕೋಕ್ಕೆ ನೋಡಿ ಈ ಥರ ಪ್ರೆಶ್ ಮಾಡಬೇಕು. ಈ ಥರ ಆಗಬೇಕು. ಈಗ ಜಣೆ ಹೂವು ಹಾಕ್ತಾಯಿದ್ದೀನಿ. ನೋಡಿ, ಇದು ತೊಳೆದು ಇಟ್ಕೊಂಡಿದ್ದೆ, ಈಗ ಹಾಕ್ತಾಯಿದ್ದೀನಿ. ನೋಡಿ, ಅದನ್ನು ಬೇಗ ಬೇಯುತ್ತೆ. ಸ್ವಲ್ಪ ಹೊತ್ತಿಗೆ ಕಾಳು ಬೇಯೋದೇ ಸ್ವಲ್ಪ ಲೇಟಾಗಿತ್ತು. ಕಾಳು ಬೆಂದಿದ್ದಾವೆ. ಇವಾಗ ಸೊಪ್ಪು ಹಾಕಿದ್ದೀನಿ ಜಣೆ ಹೂವು. ಸ್ವಲ್ಪ ಹೊತ್ತಿಗೆ ಬೇಯುತ್ತೆ ಅದು. ನೋಡಿ, ಈಗ ಬೆಂದಿದೆ. ಡಿವೈಡ್ ಮಾಡ್ತೀನಿ. ಹೆಸರು ಒಂದು ಕಡೆ, ಕಾಳು ಒಂದು ಕಡೆ. ನೋಡಿ, ಇದೇ ಪಾತ್ರೆಯಲ್ಲಿ ಇದು ಇಟ್ಬಿಟ್ಟು ಈಗ ಡಿವೈಡ್ ಮಾಡ್ತೀನಿ. ಅದು ಬೇರೆ ಅದು ಬೇರೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಹಂಗೆ ಬೇಯಬೇಕು. ಚೆನ್ನಾಗಿ ಬಂದಿದ್ದಾವೆ. ಇವಾಗ ಇದ್ರ ಜೊತೆಗೆ ಮುದ್ದೆ ಹೆಸರಿಗೆ ಬಿಸಿ ಬಿಸಿ ಐತೆ, ಸುಡುತ್ತೆ. ಅದ್ರ ಜೊತೆಗೆ ಈಗ ಮುದ್ದೆ ಕಾಂಬಿನೇಷನ್ ಭಾಳ ಚೆನ್ನಾಗಿರುತ್ತೆ. ಈಗ ಮುದ್ದೆ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ನೋಡಿ,
ಈಗ ಮುದ್ದೆಗೆ ಹೆಸರು ಹೊಯ್ತಾ ಇದ್ದೀನಿ ನೋಡಿ. ಮುದ್ದೆಗೆ ಹೆಸರಿಟ್ಟನ್ನಿ. ಹೆಸರು ಮುದ್ದೆಗೆ ಇಟ್ಟಿದ್ದೀನಿ ನೋಡಿ. ಒಂದು 5 ನಿಮಿಷ ಅಷ್ಟೊತ್ತಿಗೆ ಹೆಸರು ಕಾಯುತ್ತೆ. ಅಕ್ಕಿ ಹಾಕ್ಬಿಡ್ತೀನಿ. ಅಕ್ಕಿ ತೊಳೆದು ಹಾಕಿದ್ದೀನಿ, ಏನು ತೋರ್ಸೋಕ್ಕಾಗಲಿಲ್ಲ ನೋಡಿ. ಅಕ್ಕಿ ಹಾಕಿದ್ದೀನಿ. ನೋಡಿ ಈಗ ಹಸಿಮೆಣ್ಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದೇ ಹೆಸರು ಮಾಡೋದಕ್ಕೆ ಹಲಸಿನ ಕಾಳನ್ನು ಜಣಿನೂ ಹಾಕಿ ಹೆಸರು ಬಗ್ಗಿಸ್ಕೊಂಡಿದ್ನಲ್ಲ, ಅದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ಅಷ್ಟು ಹಾಕಲ್ಲ, ಸ್ವಲ್ಪ ಕಡಿಮೆ ಹಾಕ್ತೀನಿ. ಹುರ್ಕೊಂಡಿದ್ದೀನಿ ಇಷ್ಟು ನೋಡಿ. ಮುದ್ದೆ ಮಾಡೋದಕ್ಕೆ ಇಟ್ಟಿದ್ನಲ್ಲ, ಈಗ ಇನ್ನೂ ಸ್ವಲ್ಪ ಅಕ್ಕಿ ಬೆಂದಿಲ್ಲ, ಇನ್ನು ಬೇಯಬೇಕು. ನೋಡಿ ಈಗ ಅಕ್ಕಿ ಬೆಂದಿದೆ, ಬಿಟ್ಟು ಹಾಕಿದ್ದೀನಿ. ಕುದಿಯುತ್ತೆ. ಜರಡಿ ಹಿಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಕೋದಕ್ಕೆ. ಜಲ್ದಿ ಹಿಡ್ದು ಹಾಕ್ಬೇಕು ಹಿಂಗೆ, ಹಂಗಾದರೆ ಚೆನ್ನಾಗಿರುತ್ತೆ ಮುದ್ದೆ. ನೋಡಿ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಹೆಚ್ಚಾಗುತ್ತೆ, ಇಷ್ಟಕ್ಕೊಂದು ಕಾಣಲ್ಲ. ಸ್ವಲ್ಪ ಕುದ್ದಾದ್ಮೇಲೆ ತೆಗಿಬೋದು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ. ನೋಡಿ ಕುದ್ದಾಗಿದೆ. ಈಗ ಸ್ವಲ್ಪ ತೆಗ್ದು ಜಾಸ್ತಿ ಗಟ್ಟಿ ಆಗುತ್ತಾ ಅಂತ ಸ್ವಲ್ಪ ತೆಗ್ದು ಇಡೋದು. ಕರೆಂಟ್ ಹೋಗುತ್ತೆ. ಈಗ ಬಂದು ಕರೆಂಟ್ ಬೆಳಗ್ಗೆ 10 ಗಂಟೆಗೆ ಕರೆಂಟ್ ಕೊಡ್ತಾರೆ ನಮ್ಮ ಸೈಡು. ನೋಡಿ ಈ ಥರ ಸೊಪ್ಪೆಸರು, ಕಾಳೆಸರು ಚೆನ್ನಾಗಿರುತ್ತೆ ಮುದ್ದೆ ಕಾಂಬಿನೇಷನ್. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದೆ. ಗಟ್ಟಿ ಏನಾಗಿಲ್ಲ, ಕರೆಕ್ಟಾಗೈತೆ. ಒಬ್ಬರೇ ಇರೋದ್ರಿಂದ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೋಡಿ ಈ ಥರ ಮುದ್ದೆ ತೊಳಸ್ತಾ ಇದೆ ನೋಡಿ. ಚೆನ್ನಾಗಿ ಹಿಂಗೆ ತಿರ್ಗಾಕ್ಬಿಟ್ಟು ಉಂಡೆ ಕಟ್ಟಬೇಕು. ಚೆನ್ನಾಗಿದೆ ನೋಡಿ.
ಬೆಳ್ಳುಳ್ಳಿ ಒಂದಿಲ್ಲ, ಖಾಲಿ ಆಗಿಬಿಟ್ಟಿದ್ದಾವೆ. ಕೊತ್ತಂಬರಿ ಸೊಪ್ಪಿಲ್ಲ. ಇದು ಹಸಿಕಾಯಿ ತುರಿದಿಟ್ಕೊಂಡಿದ್ನಿ. ಸ್ವಲ್ಪ ಹುಣಸೆಹಣ್ಣು, ಹಸಿಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ನಿ, ಬಿಳಿ ಜೀರಿಗೆ, ಕಾಳು ಸಾಂಬಾರು ಮಾಡೋದಕ್ಕೆ ಈಗ ರುಬ್ಕೊಬರ್ತೀನಿ ನೋಡಿ. ಈಗ ಒಗ್ಗರಣೆ ಕೊಡ್ತಾಯಿದ್ನಿ, ಸಾಂಬಾರಕ್ಕೂ ಕಾಳಿಗೂ ಎರಡಕ್ಕೂ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾಯಿದ್ನಿ. ಈರುಳ್ಳಿ ಹಾಕ್ತಾಯಿದ್ನಿ. ಕರ್ಬೇವು ಸೊಪ್ಪು ತರೋದಕ್ಕೆ ಹೋಗಿದ್ದೆ, ಚೆನ್ನಾಗಿರಲಿಲ್ಲ, ಒಟ್ಟು ಸಿಡಿ ಇತ್ತು. ನೋಡು, ಹಸಿಕಾಯಿ ಹಾಕ್ಕೊಂಡಿದ್ನಿ. ಈಗ ಒಗ್ಗರಣೆ ಇದಕ್ಕೆ ಕಾಳು ಹಾಕ್ತಾಯಿದ್ನಿ. ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಹಾಕಿದ್ರೆ. ನೋಡಿ, ಈಗ ಒಗ್ಗರಣೆ ಕೊಟ್ಟಾಗಿದೆ, ಚೆನ್ನಾಗಿದೆ. ನೋಡಿ ಸಾಂಬಾರಕ್ಕೂ ಒಗ್ಗರಣೆ ಕೊಟ್ಟಾಗಿದೆ. ಈಗ ಊಟ ಮಾಡೋದಕ್ಕೆ ಈಗ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಹಾಕ್ತಾಯಿದ್ದೀನಿ. ಸೊಪ್ಪು ಈಗ ಮುದ್ದೆ ಇಡ್ತಾಯಿದ್ದೀನಿ. ನಮ್ಮ ಕಡೆ ಅಕ್ಕಿ ಹಾಕ್ಬಿಟ್ಟು ಮಾಡ್ತೀವಿ ಈ ಥರ. ನೋಡಿ, ಈ ಥರ ಸೊಪ್ಪು ಹೆಸರು ಮುದ್ದೆ ಭಾಳ ಚೆನ್ನಾಗಿರುತ್ತೆ. ಊಟ ಮಾಡೋದು ಚೆನ್ನಾಗಿರ್ತೈತಿ. ಸೂಪರಾಗಿದೆ. ನೀವು ಈ ಥರ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾರನ್ನ ಹೊಸ್ದಾಗಿ ಶೇರ್ ಮಾಡಿ.